ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಮನೆಯಲ್ಲೇ ಮಾಡುವಂತಹ ಒಂದು ಕಷಾಯದ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಕಷಾಯ ಯಾರಿಗೆಲ್ಲ ಒಳ್ಳೆ ಟಿಪ್ಸ್ ಅಂತ ಅಂತ ನಾನು ಮುಂದೆ ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಷ್ಟೋ ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ಮೊದಲೇ ವಾಚ್ ಮಾಡ್ಬೋದು. ಸೊ ಹೀಗಾಗಿ ನಿಮಗೆ ಯಾವುದೇ ರೀತಿಯ ವಿಡಿಯೋಗಳು ಮಿಸ್ ಆಗೋದಿಲ್ಲ. ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ಹಾಗೆ ನಿಮ್ಮ ಗ್ರೂಪು ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಮುಸ್ಕಿನ ಜೋಳ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಇವತ್ತು ಮುಸ್ಕಿನ ಜೋಳನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಸೊ ಇಲ್ಲಿ ನೀವು ಪಿಕ್ಚರ್ ನೋಡ್ತಾ ಇದ್ದೀರಾ. ಸೊ ಇವತ್ತು ನಾನು ಮಾಡ್ತಾ ಇರೋಂಥ ಒಂದು ಕಷಾಯ ಎದಕ್ಕೆ ಅಂತ ಹೇಳಿದ್ರೆ, ಕಿಡ್ನಿ ಸ್ಟೋನ್ ಪ್ರತಿಯೊಬ್ಬರ ಮನೆಯಲ್ಲೂ ಇವತ್ತು ಈ ಪ್ರಾಬ್ಲಮ್ ಇದ್ದೇ ಇದೆ. ಯಾರಿಗಾದ್ರೂ ಒಬ್ರಿಗಾದ್ರೂ ಈ ಪ್ರಾಬ್ಲಮ್ಮು ಇವತ್ತು ಕಾಮನ್ ಆಗಿದೆ. ಸೊ ಕಿಡ್ನಿ ಸ್ಟೋನ್ ತುಂಬ ಪ್ರಾಬ್ಲಮ್ಮು, ತುಂಬ ನೋವು ಬಂದ್ರಂತೂ ತಡ್ಕೊಳಕ್ಕಾಗಲ್ಲ. ಸೊ ಈ ಪ್ರಾಬ್ಲಮ್ ಬರೋದು ಒಂದು, ಅವರು ಭಾಳ ನೀರು ಕಮ್ಮಿ ಕುಡಿತಾ ಇರೋದ್ರಿಂದ ಬರುತ್ತೆ. ಒಂದು ನೀರು ಫಿಲ್ಟ್ರ್ ನೀರು, ಈಗ ಫಿಲ್ಟ್ರ್ ನೀರಂತೂ ಎಲ್ಲರೂ 5 ರೂಪಾಯಿ ಕೊಟ್ಟು ಕ್ಯಾನ್ ತೊಗೊಂಬಂದು ಕುಡಿತಾ ಇದ್ದಾರೆ. ಸೊ ಅದಕ್ಕೋಸ್ಕರನೂ ಈ ಕಿಡ್ನಿ ಸ್ಟೋನ್ ಆಗ್ತಾಯಿದೆ. ಯಾಕೆಂದರೆ ಎಷ್ಟೋ ಜನ ಇವತ್ತು ಕಾರ್ಪೊರೇಷನ್ ನೀರನ್ನ ಯೂಸ್ ಮಾಡ್ತಾನೇ ಇಲ್ಲ, ಬೋರ್ ನೀರನ್ನು ಯೂಸ್ ಮಾಡಲ್ಲ. ಸೊ 5 ರೂಪಾಯಿ ಕೊಟ್ಟು ಫಿಲ್ಟರ್ ನೀರನ್ನ ತೊಗೊಂಬರ್ತಾರೆ. ಆ ಫಿಲ್ಟರ್ ನೀರಲ್ಲಿ ಸೊ ಯಾವುದೇ ರೀತಿಯಾದಂಥ ಮಿನರಲ್ಸ್ ಆಗಿರ್ಬೋದು, ವಿಟಮಿನ್ಸ್ ಆಗಿರ್ಬೋದು, ಯಾವುದು ಇರೋದೇ ಇಲ್ಲ. ಸೊ ಹೀಗಾಗಿ ಆ ನೀರನ್ನು ನಾವು ಕುಡಿತಾ ಬರ್ತಾ ಇರೋ ಹಾಗೆ ನಮಗೆ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ಸ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿನೇ ಆಗ್ತಾಯಿದೆ. ಸೊ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತೇನೇ ಇಲ್ಲ. ಸೊ ಇವತ್ತಿಗೂ ಅವರು ಫಿಲ್ಟರ್ ನೀರನ್ನ ತಗೊಂಬಂದೆ ಅಡುಗೆ ಮಾಡ್ತಾರೆ, ಫಿಲ್ಟರ್ ನೀರನ್ನ ತೊಗೊಂಡು ಕುಡಿತಾರೆ. ಸೊ ಹೀಗಾಗಿ ಈ ಫಿಲ್ಟರ್ ನೀರನ್ನೇ ನೀವು ಕುಡಿಯೋದು ಕಮ್ಮಿ ಮಾಡಿದರೆ ಆಟೋಮೆಟಿಕ್ಕಾಗಿ ನೀವು ಕಿಡ್ನಿ ಸ್ಟೋನ್ನ ಕಮ್ಮಿ ಮಾಡ್ಕೋಬೋದು. ಸೊ ಈ ಕಿಡ್ನಿ ಸ್ಟೋನಿಗೆ ಯಾವ ರೀತಿ ಒಂದು ಕಷಾಯ ಮಾಡಿ ನಾವು ಕುಡಿಬೋದು ಅನ್ನೋದನ್ನು ನಾನು ಇವತ್ತು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನೇ ಯಾವ ರೀತಿ ಮಾಡಬೇಕು ಅಂತ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತಾ ಬರ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ಹಾಗಿದ್ರೆ ಸೊ ಇವತ್ತು ಹೇಳ್ತಾ ಇರೋ ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಬನ್ನಿ. ಹಾಗಿದ್ರೆ ನೋಡಿ, ಮೊದಲು ನಾವು ಇಲ್ಲಿ ಮುಸ್ಕಿನ ಜೋಳನ ಈ ರೀತಿ ಮೇಲ್ಗಡೆ ಇರುವಂಥ ಸಿಪ್ಪೆನ ಈ ರೀತಿ ತೆಗೆದು ಬಿಡಬೇಕು. ಈ ತೆಗೆದ ಮೇಲೆ ನೆಕ್ಸ್ಟ್ ನಮಗೆ ಒಳಗಡೆ ಈ ರೀತಿ ಕೂದಲು ಕಾಣಿಸುತ್ತೆ ನೋಡ್ರಿ. ಈ ರೀತಿ ಕೂದಲನ್ನು ನಾವು ಈ ರೀತಿ ಒಂದು 2 ಅಥವಾ 3 ಮುಸ್ಕಿನ ಜೋಳದ ಕೂದಲುಗಳನ್ನು ಈ ರೀತಿ ನಾವು ತಗೋಬೇಕು. ಈ ಕೂದಲುಗಳನ್ನು ಎಷ್ಟೋ ಜನ ಹಾಗೆ ಬಿಸಾಕ್ತಾರೆ, ಡೈಲಿ ತಿಂತಾನೆ ಇರ್ತೀವಿ. ಹಳ್ಳಿಯಲ್ಲಾದರೂ ಸಿಗುತ್ತೆ, ಸಿಟಿಲಾದರೂ ಮಾರ್ಕೆಟಲ್ಲಿ ಸಿಗುತ್ತೆ. ಈ ರೀತಿ 2 ಅಥವಾ 3 ಮುಸುಕಿನ ಜೋಳದ ಕೂದಲನ್ನು ನಾವು ತಗೋಬೇಕು. ತೊಗೊಂಡಾದ್ಮೇಲೆ ಇದನ್ನು ನಾವು ಚೆನ್ನಾಗಿರುವಂಥ ನೀರಲ್ಲಿ 1 ಸರಿ ಅಥವಾ 2 ಸರಿ ಕ್ಲೀನಾಗಿ ಈ ರೀತಿ ತೊಳ್ಕೊಂಬಿಡ್ಬೇಕು. ನಾನಿಲ್ಲಿ 2ನೇ ಸರಿ ತೊಳಿತಾ ಇದ್ದೀನಿ. ಸೊ ಈ ರೀತಿ 1-2 ಸರಿ ನಾವು ತೊಳ್ಕೊಂಡು ನೀಟಾಗಿ ಒಂದು ತಟ್ಟೆಗೆ ತೊಗೊಂಬಿಡೋಣ. ಸೊ ಈ ರೀತಿ ತಟ್ಟೆಗೆ ತೊಗೊಂಡು ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಸ್ಟೀಲಿನ ಪಾತ್ರೆನ ಇಟ್ಕೊಂಡಿದ್ದೀನಿ. ಈ ಸ್ಟೀಲಿನ ಪಾತ್ರೆಗೆ ಈ ಕೂದಲುಗಳನ್ನು ಎಲ್ಲ ಹಾಕಿಬಿಟ್ಟು ಇದಕ್ಕೆ ನಾವು ಒಂದು 3 ಗ್ಲಾಸ್ ಅಷ್ಟು, ಅಂದರೆ ನೀರು ಕುಡಿಯುವಂಥ ಗ್ಲಾಸ್ ಇರುತ್ತಲ್ಲ ಆ ರೀತಿ 3 ಗ್ಲಾಸ್ ಅಷ್ಟು ನೀರಷ್ಟು ನಾವು ಇದಕ್ಕೆ ಹಾಕೋಬೇಕು. ಅಥವಾ 1 ಚಂಬು, ನೀವು ಮೀಡಿಯಮ್ ಸೈಜಿನ 1 ಚಂಬು ನೀರಾದರೂ ಹಾಕ್ಕೊಳ್ಳಿ. ಸೊ ಈ ರೀತಿ ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ನೆಕ್ಸ್ಟ್ ಇದಕ್ಕೆ ಇನ್ನೊಂದು 2 ಪದಾರ್ಥಗಳನ್ನು ಹಾಕೋಬೇಕು. ಸೊ ಮನೇಲಿ ಎಲ್ಲರೂ ನಾವು ಪಲಾವ್ ಮಾಡ್ತೀವಿ, ಪಲಾವ್ ಎಲೆ ಅಂತೂ ಇದ್ದೇ ಇರುತ್ತೆ ನೋಡಿ. ಈ ರೀತಿ 2 ಪಲಾವ್ ಎಲೆನ ಹಾಕೋಬೇಕು. ಹಾಗೆ ನಮ್ಮ ಮಸಾಲೆ ಡಬ್ಬಿಯಲ್ಲಿ ಚಕ್ಕೆ ಅಂತೂ ಇದ್ದೇ ಇರುತ್ತೆ. ಸೊ ಒಂದು 4 ಪೀಸು ಚಕ್ಕೆನ ನಾವು ಹಾಕೋಬೇಕು. ಈ ರೀತಿ ಪೀಸ್ ಮಾಡಿಬಿಟ್ಟು ಚಕ್ಕೆನ ನಾವು ಹಾಕಿಬೇಕು. ನೆಕ್ಸ್ಟ್ ಬಂದುಬಿಟ್ಟು ಕಲ್ಸಕ್ಕರೆನ ಹಾಕೋಬೇಕು. ಕಲ್ಸಕ್ಕರೆ ನೀವು ವೈಟ್ ಆದರೂ ಹಾಕೋಬೋದು, ಅಥವಾ ಆರೆಂಜ್ ಕಲರ್ ಇರುವಂಥ ಕಲ್ಸಕ್ಕರೆನಾದರೂ ಹಾಕೋಬೋದು. ಸೊ ಕುದಿಸಿ ಆರಿದ ಮೇಲೆ ಸೊ ಜೇನುತುಪ್ಪ ಹಾಕ್ಕೊಂಡಾದರೂ ಕುಡಿಬೋದು. ಸೊ ಕಲ್ಸಕ್ಕರೆ ಇಲ್ಲ ಅನ್ನೋರು ಕೂಡ
ಆ ರೀತಿ ಆದರೂ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಟೈಮಿಂಗು ಅರ್ಧ ಗಂಟೆ ಇಟ್ಕೊಂಡಿದ್ದೀನಿ. ಅರ್ಧ ಗಂಟೆ ಇದನ್ನು ನಾನು ಚೆನ್ನಾಗಿ ಕುದಿಸ್ತೀನಿ. ಗ್ಯಾಸಲ್ಲಿ ಇಡೋದಾದರೆ ನೀವು ಅರ್ಧ ಗಂಟೆ ಟೈಮಿಂಗ್ ನೋಡಿಕೊಂಡು ಚೆನ್ನಾಗಿ ಕುದಿಸಿ. ಆವಾಗ ನಿಮಗೆ ಕೂದಲಲ್ಲಿ ಇರುವಂಥ ಔಷಧಿ ಗುಣ ಆಗಿರ್ಬೋದು, ಪಲಾವ್ ಎಲೆ ಮತ್ತು ಚಕ್ಕೆ ಹಾಕಿದ್ದೀವಲ್ಲ, ಆ 3 ಔಷಧಿ ಗುಣ ಚೆನ್ನಾಗಿ ನೀರಲ್ಲಿ ಬಿಟ್ಟಿರುತ್ತೆ. ಸೊ ಈ ರೀತಿ ಅರ್ಧ ಗಂಟೆ ಚೆನ್ನಾಗಿ ಕುದ್ದಾದ ಮೇಲೆ ನಾವು ಗ್ಯಾಸನ್ನು ಆಫ್ ಮಾಡಬೇಕು. ಸೊ ಈ ರೀತಿ ನಾನು ಟೈಮಿಂಗ್ ಮಾಡಿಕೊಂಡು ಅರ್ಧ ಗಂಟೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ರೀತಿ ನಾವು ಚಾಯ್ ಅವ್ರ ರೀತಿ ಸೋಸ್ತೀವಲ್ಲ, ಆ ರೀತಿ ಸೋಸ್ಕೊಂಡ್ಬಿಡಬೇಕು. ಒಂದು ಗ್ಲಾಸಲ್ಲಿ ಸೋಸ್ಕೊಂಡು ಇದನ್ನು ನಾವು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿಯಬೇಕು. ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ. ಬೆಳಗ್ಗೆ ಹಾಳು ಹೊಟ್ಟೆಯಲ್ಲಿ ಕುಡಿಬೇಕು. ಹಾಗೆ ಮಧ್ಯಾಹ್ನ, ರಾತ್ರಿ ನಾವು ಊಟಕ್ಕಿಂತ ಮುಂಚೆ 1 ಅವರ್ ಮುಂಚೆನೇ ಇದನ್ನು ಕುಡಿಬೇಕು. ಸೊ ಇದನ್ನು ಪ್ರತಿದಿನ 1 ತಿಂಗಳು ಮಾಡ್ತಾ ಬಂದರೆ ನಿಮಗೆ ಸ್ಟೋನ್ ಇದ್ದವರು ನಿಮ್ಮ ಮುಂಚೆ ಸ್ಕ್ಯಾನಿಂಗಲ್ಲಿ ಎಷ್ಟು ಇದೆ ಅಥವಾ ಇದು ಮೆಡಿಸಿನ್ ನೀವೇನು ಕಷಾಯನ ಮಾಡ್ಕೊಂಡು ಕುಡಿದು 1 ತಿಂಗಳಾದಮೇಲೆ ನೆಕ್ಸ್ಟು ಸ್ಕ್ಯಾನಿಂಗ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಆವಾಗ ಗೊತ್ತಾಗುತ್ತೆ. ಸೊ ಇದನ್ನು 1 ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಇದನ್ನು ಮಾಡಿ ನೋಡಿ. ಒಳ್ಳೆಯ ಮೆಡಿಸನ್ ಇದು. ಸೊ ಎಷ್ಟೋ ಜನ ಮುಸ್ಕಿನ ಜೋಳ ತರ್ತೀವಿ, ಬಿಸಾಕ್ಬಿಡ್ತೀವಿ. ಸೊ ನೆಕ್ಸ್ಟ್ ಆ ರೀತಿ ಮಾಡೋಕ್ಕೋಬೇಡಿ. ಇದನ್ನು ಮಾಡಿ ಫಾಲೋ ಮಾಡಿ ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.